22,142.5. ಇದು ನೋಟ್ ಮಾಡಿ ಇಟ್ಕೊಳ್ಳಿ ಸರ್. ಇದು ಫುಲ್ ರೇಂಜ್ ಮಾರ್ಕೆಟ್. ಇವತ್ತು ಫುಲ್ ಡೇ ಮಾರ್ಕೆಟ್ 22,142 ಇಂದ ಹಿಡಿದು 21,899 ಈ ರೇಂಜ್ ಒಳಗೆ ಮೂವ್ ಆಗುತ್ತೆ. ಇಷ್ಟು ರೇಂಜ್ ಒಳಗೆ ಮೂವ್ ಆಗುತ್ತೆ. ಅದಕ್ಕಿಂತ ಆಚೆ ಇರೋದು ಯಾವುದು ನಮಗೆ ಅಗತ್ಯ ಇಲ್ಲ. ಓಕೆ, ಕ್ಲಿಯರಾ? ಸೊ ಕನ್ಫರ್ಮೇಶನ್ ಮಾಡ್ಕೊಂಡು ಇಳಿಯೋದು ಅದೆಲ್ಲ ಮತ್ತದು ಮಾಡುತ್ತೆ. ಅದು ನಾವು ನೋಡ್ಕೊಂಡು ಮಾಡ್ಬೇಕು. ಮತ್ತೆ ಯಾವುದು ಆ ಕಡೆ ಲೈನು ಈ ಕಡೆ ಲೈನು ಇನ್ನೆಲ್ಲೋಗುತ್ತೆ ಅದೆಲ್ಲೋಗುತ್ತೆ ಬೇಡ. ಓಕೆ, ಪುಟ್ ಆಪ್ಷನ್ ಕೆಳಗೆ ಹೋಗ್ತಾ ಇದೆ. ಕಾಲ್ ಏನಾಯ್ತು? ಸೂಪರ್. ಕಾಲ್ ಇಲ್ಲೇ ರೀಟೆಸ್ಟ್ ಆಗ್ತಾ ಇದೆ. ಸೊ ರೀಟೆಸ್ಟ್ ಆಗ್ತಾ ಇದೆ. ಸೊ ನೋಡಿ, ಮ್ಯಾಕ್ಸಿಮಮ್ 10 ಪಾಯಿಂಟ್ಸ್ ಅಂದ್ರೆ 98 ಸ್ಟಾಪ್ ಲಾಸ್ ಬರುತ್ತೆ. ತಗೊಳ್ಳೋರು ತಗೊಳ್ಳಿ. 98 ಸ್ಟಾಪ್ ಲಾಸ್ ಬರುತ್ತೆ. ಈ ಬಾಕ್ಸ್ ಗಿಂತ ಕೆಳಗೆ ಸ್ಟಾಪ್ ಲಾಸ್ 88. ಸಾರಿ, ನನ್ ಕಣ್ ಮುಂದೆನೆ 88 ಕಾಣ್ತಿದೆ, ಮೇಲೆ 98 ಅಂತಿದೆ. ಸಾರಿ 88 ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್. ಸೇಫ್ ಪ್ಲೇಯರ್ಸ್ ಈ ಝೋನ್ ಬ್ರೇಕ್ ಆಗಿ ಹೈ ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ಎಂಟ್ರಿ ಆಗಿ. ರಿಸ್ಕಿ ಪ್ಲೇಯರ್ಸ್ ಈಗ ಎಂಟ್ರಿ ಆಗಿ, ಏನ್ ತೊಂದರೆ ಇಲ್ಲ. ರಿಸ್ಕ್ ತಗೊಳ್ಳೋರು ಎಂಟ್ರಿ ಆಗಿ. ನಾನ್ ಹೇಳ್ತಿರೋದು ಈ ಸೇಫ್ ಪ್ಲೇ ಅನ್ನೋರು ಈ ಹೈ ಬ್ರೇಕ್ ಆಗಿ ರೀಟೆಸ್ಟ್ ಆಗೇ ಆಗುತ್ತೆ, 100% ಆಗುತ್ತೆ. ಆದಾಗ ತಗೊಳ್ಳಿ. ಆಮೇಲಿಂದ ರೇಂಜ್ ಇಲ್ಲಿವರೆಗೆ ಬೇಕಿದ್ರೆ ಮಿಡ್ ಪಾಯಿಂಟ್ ಅಲ್ಲಿ ಇಳಿಬಹುದು, ಅದು ಬೇರೆ. ಹೌದು, ಸ್ವಲ್ಪ ಇದು ರಿಸ್ಕ್ ಇದೆ ಸರ್, ಅದಕ್ಕೆ 22 ಪಾಯಿಂಟ್ಸ್ ರಿಸ್ಕ್ ಇರೋದ್ರಿಂದ 22 ಪಾಯಿಂಟ್ಸ್. ನೋಡಿ, ಸೂಪರ್ ಆಗಿ ಬಂತು ಈಗ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ. ಇವತ್ತು ಗ್ಯಾಪ್ ಅಪ್ ಥಿಯರಿ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಮಾರ್ಕೆಟ್. ಸೊ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆನೆ ನಾವು ಯಾವುದೇ ಕಾರಣಕ್ಕೂ ಕಾಲ್ ಆಗಲಿ ಪುಟ್ ಆಗಲಿ ನಾವು ತಗೊಳ್ಳಲ್ಲ. ನಾವು ವೆಯ್ಟ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಬ್ರೇಕ್ಔಟ್ ಆಗಲಿ ಅಥವಾ ರೀಟೆಸ್ಟ್ ಆಗಲಿ ಅಂತ. ಸೊ ಫಸ್ಟ್ ಕ್ಯಾಂಡಲ್ ಫಾಲ್ ಆಯಿತು, ಸೆಕೆಂಡ್ ಕ್ಯಾಂಡಲ್ ರೀಟೆಸ್ಟ್ ಆಯಿತು, ಥರ್ಡ್ ಕ್ಯಾಂಡಲ್ ಅದರೊಳಗೆ ಇತ್ತು. ಸೊ ಮೂರಿದಾದ್ಮೇಲಿಂದ ಬ್ರೇಕ್ಔಟ್ ಆದಾಗ ನಾವಿಲ್ಲಿ ಎಂಟ್ರಿ ಕೊಟ್ಟಿದ್ವಿ. ಎಕ್ಸಾಕ್ಟ್ ಪಾಯಿಂಟಿಗೆ ಅದು ಎಕ್ಸಿಟ್ ಆಗಿದೆ. ಸೊ ಎಂಟ್ರಿನ ನಾವು ಆಪ್ಷನ್ಸ್ ಅಲ್ಲಿ ನೋಡ್ಕೊಂಡೇ ಕೊಟ್ಟಿದ್ದು. ಲೈಕ್ ಆಪ್ಷನ್ಸ್ ಅಲ್ಲಿ ನೋಡಿ, ಇಟ್ ವಾಸ್ ಸ್ಟ್ಯಾಂಡಿಂಗ್. ನಮ್ಗೆ ಎಕ್ಸಾಕ್ಟ್ ಝೋನ್ ಅಲ್ಲಿ ನಮ್ ಲೈನ್ ಅಲ್ಲಿ ಸ್ಟ್ಯಾಂಡ್ ಆಗಿತ್ತು. ಸೊ ಲೈನ್ ಅಲ್ಲೇ ಸ್ಟ್ಯಾಂಡ್ ಆಗಿತ್ತು. 3 ಕ್ಯಾಂಡಲ್ ಇದ್ರಲ್ಲೇ ಇರೋದ್ರಿಂದ ಇದು ಬ್ರೇಕ್ಔಟ್ ಅಲ್ಲಿ ನಾವು ಎಂಟ್ರಿ ತಗೊಂಡ್ವಿ. ಸೊ 126 ಅಲ್ಲಿ ನಾವು ಎಂಟ್ರಿ ತಗೊಂಡು ನಾವು 155 ನಮ್ಮ ಟಾರ್ಗೆಟ್ ಇತ್ತು. 155ಗೆ ನಾವು ಟಾರ್ಗೆಟ್ ಅಚೀವ್ ಆಗಿದೆ. ಕೆಲವರು ರಿಸ್ಕಿ ಟ್ರೇಡರ್ಸ್ ಗಳು 102ರಲ್ಲೇ ಎಂಟ್ರಿ ತಗೊಂಡಿದ್ದಾರೆ. 88ಗೆ ಸ್ಟಾಪ್ ಲಾಸ್ ಇಟ್ಟಿತ್ತು. ಸೊ 88 ಇಂದ ನಮಗೆ 102 ಇಂದ ಹಿಡಿದು ಅವ್ರಿಗೆ 155 ವರೆಗೆ ಬಂದಿತ್ತು. ಸೇಫ್ ಪ್ಲೇಯರ್ಸ್ 125ಗೆ ಎಂಟ್ರಿ ತಗೊಂಡಿದ್ದಾರೆ. ಸೊ 157 ವರೆಗೆ ಅವ್ರಿಗೆ ಸಿಕ್ಕಿತ್ತು. ಸೊ ಇದಾದ ನಂತರ ನಾವು ಬೆಳಿಗ್ಗೆ ಕಾಲ್ ಆದ್ಮೇಲಿಂದ ನಾವು ಪುಟ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಸೊ ಪುಟ್ ಅಲ್ಲಿ ಮಧ್ಯಾಹ್ನದ ಮೇಲೆ ಒಂದು ಎಂಟ್ರಿ ಬಂದಿತ್ತು, ಅದನ್ನು ಸಹ ಎಕ್ಸಾಕ್ಟ್ಲಿ ಅದನ್ನ ಕ್ಯಾಪ್ಚರ್ ಮಾಡಿದ್ವಿ. ಸೊ 82ಗೆ ಎಂಟ್ರಿ ಕೊಟ್ಟಿದ್ವಿ. 82 ಇಂದ ಅದು 160 ವರೆಗೆ ಹೋಗಿದೆ. ಸೊ ಲೈನ್ಸ್ ಗಳೆಲ್ಲ ಪಕ್ಕ ವರ್ಕ್ ಆಗಿದೆ. ಸೊ 82 ಮೇಲೆ ವರ್ಕ್ ಆಗಿದೆ. ಸೊ 82 ಅಲ್ಲಿ ನಾವು ತಗೊಂಡಿದ್ದು ಈ ಸ್ವಿಂಗ್ ಬ್ರೇಕ್ ಆದಾಗ. ಸೊ ಈ ಸ್ವಿಂಗ್ ಬ್ರೇಕ್ ಆದಾಗ ತಗೊಂಡಿದ್ದು, ಆ ಸ್ವಿಂಗ್ ನಂತರ 82 ಅಲ್ಲಿ ರೀಟೆಸ್ಟ್ ಆಗ್ಬೇಕಾದ್ರೆ ಸೊ ಇದು 160 ವರೆಗೆ ಹೋಗಿದೆ. ಸೊ ಮತ್ತೆ ಮಾರ್ಕೆಟ್ ವಾಸ್ ಇನ್ ಸೈಡ್ ವೇಸ್, ಎಲ್ಲೂ ಹೋಗ್ಲಿಲ್ಲ. ಇವತ್ತು ಗುರುವಾರ ಆಗಿದ್ರಿಂದ, ಎಕ್ಸ್ಪೈರಿ ಆಗಿದ್ರಿಂದ ಇದು ಪ್ರೀಮಿಯಂ ಡಿಕೆ ಮಾಡಿದೆ. ಸೊ ಕಾಲಲ್ಲೂ ನೋಡ್ಬೋದು, ಕಾಲಲ್ಲೂ ಸಹ ಪ್ರೀಮಿಯಂ ಡಿಕೆ. ಬಟ್ ಎಕ್ಸಾಕ್ಟ್ಲಿ ನಮ್ಮ ಲೈನ್ಸ್ ಅನ್ನ ಸಪೋರ್ಟ್ ತಕೊಂಡು ನಿಂತಿದೆ ನೋಡಿ. ಲೈನ್ಸ್ ಅನ್ನ ಸಪೋರ್ಟ್ ತಕೊಂಡು ಈ 2 ಲೈನ್ ಗಳ ಮಧ್ಯದಲ್ಲೇ ಮಾರ್ಕೆಟ್ ಇಟ್ ವಾಸ್ ವಾಲಟೈಲ್. ಇಲ್ಲಿ ತಕೊಂಡು ಇಲ್ಲಿ ಬಿಡೋದು, ಇಲ್ಲಿ ತಕೊಂಡು ಇಲ್ಲಿ ಬಿಡೋದು ಬೇರೆ. ಅದು 10 ಪಾಯಿಂಟ್ಸ್ ಟ್ರೇಡ್ ಗಳು, ಅದು ಬೇರೆ. ಸೊ ನೀವು ಅದನ್ನ ಸ್ಕ್ರೀನ್ ಶಾಟ್ಸ್ ಅನ್ನೆಲ್ಲ ಗ್ರೂಪ್ ಅಲ್ಲಿ ನೋಡ್ಬೋದು. ಗ್ರೂಪ್ ಅಲ್ಲಿ ಎಲ್ಲ ಶೇರ್ ಮಾಡಿದ್ದಾರೆ. ಸೊ ಇವತ್ತು ಒಳ್ಳೆ ಪ್ರಾಫಿಟಬಲ್ ಡೇ ಆಗಿ ಕನ್ವರ್ಟೆಡ್ ಆಗಿದೆ. ಸೊ ಇವತ್ತು 60 ಪಾಯಿಂಟ್ಸ್ ವರೆಗೆ ನಾವು ಕ್ಯಾಪ್ಚರ್ ಮಾಡಿದ್ವಿ. ಎಲ್ಲರದು ಸ್ಕ್ರೀನ್ ಶಾಟ್ಸ್ ಅನ್ನು ನೀವು ನೋಡ್ಬೋದು. 60 ಪಾಯಿಂಟ್ಸ್ ವರೆಗೆ ಕ್ಯಾಪ್ಚರಿಂಗು ಆಗಿದೆ. ಓಕೆನಾ? ಸೊ ವಾಟ್ ನೆಕ್ಸ್ಟ್? ಈಗ ನೋಡಿ, ಮಿನಿಮಮ್ ಈಗ ಕ್ಯಾಪ್ಚರಿಂಗ್ ನೋಡಿ 134 to 157 ಅಂದ್ರೆ 25 ಪಾಯಿಂಟ್ಸ್ ಮಿನಿಮಮ್ ಆಗೋಗಿದೆ. ಈಗ 10 ಪಾಯಿಂಟ್ಸ್ ಕಮ್ಮಿ. ಈಗಷ್ಟೇ ಸೇರಿದವ್ರು ಮಾತ್ರ ಕಮ್ಮಿ ತಗೊಳ್ತಿದ್ದಾರೆ. ಅದು ಬಿಟ್ಟು ಎಲ್ಲರೂ 25, 30 ಈ ರೀತಿಯ ಟ್ರೇಡಿಂಗ್ ತಗೊಳ್ತಿದ್ದಾರೆ ನೋಡಿ. 130 to 140 ಇದು ಮಿನಿಮಮ್ 10 ಪಾಯಿಂಟ್ಸ್ ಹಾಗೆ. ಸೊ ಇಲ್ಲೂ ಅಷ್ಟೇ 50 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದಾರೆ. ಒಂದೇ ಲಾಟ್ ಅಲ್ಲಿ 50 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಈ ರೀತಿ ನಮ್ಮ ಟ್ರೇಡಿಂಗ್ ಸ್ಟೈಲ್ ಇದೆ. ಸೊ ನಿಮಗೂ ಇಷ್ಟ ಆಯ್ತು ಅಂದ್ರೆ ಬನ್ನಿ ನಮ್ಮೊಟ್ಟಿಗೆ ಜಾಯಿನ್ ಆಗಿ ಕೋರ್ಸ್ ಕಲೀರಿ ಅಂತ ಹೇಳ್ತಾ ಇವತ್ತಿನ ಲೈವ್ ಅನ್ನ ನೋಡಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ.
ಫ್ರೆಂಡ್ಸ್ಗೂ ತಿಳಿಸಿ. ಅಂಡ್ ನಾಳೆ ಲೈವ್ ಇದೆ, ಲೈವ್ಗೆ ಎಲ್ಲರೂ ಬನ್ನಿ. ಸೊ ಲೈವ್ ಅಲ್ಲಿ ನಾವು ಟ್ರೇಡಿಂಗ್ ಕೊಡೋಣ, ನೀವು ಕಲೀರಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಬೆಳಿಗ್ಗೆನೆ ಕಾಯಿಸಿದ್ರೆ ತೊಂದ್ರೆ ಇಲ್ಲ, ಬೇಜಾರಿಲ್ಲ. ನಮ್ಗೆ ಪ್ರೀಮಿಯಂ ಎಲ್ಲ ಡಿಕೆ ಆಗುತ್ತೆ, ನಮ್ಗೆ ಇನ್ನೂ ರೇಟ್ ಕಮ್ಮಿಲಿ ಸಿಗುತ್ತೆ, ಮತ್ತೆ ಮಧ್ಯಾಹ್ನ ಮೇಲೆ ಒಳ್ಳೆ ರೀತಿಯಲ್ಲಿ ಮೂಮೆಂಟಮ್ ಸಿಗುತ್ತೆ. ಓಕೆ, 3 ಕ್ಯಾಂಡಲ್ ಅದೇ ರೇಂಜ್ ಅಲ್ಲಿ ಇಟ್ಟಿದ್ದಾನೆ. ವೆರಿ ಗುಡ್, ಸೂಪರ್, ಹಂಗನ್ ಕಂಗ್ರಾಟ್ಸ್. ಓಕೆ ಸರ್, ಅದ್ರ ಹೆಸರು ಕವರ್ ಆರ್ಡರ್, ಇದ್ರ ಹೆಸರು ಬ್ರಾಕೆಟ್ ಆರ್ಡರ್. ಸರ್ ಟಾರ್ಗೆಟ್ 125 ಫಸ್ಟ್ ಇದೆ. ಫಸ್ಟ್ ಟಾರ್ಗೆಟ್. ಅದಾದ್ಮೇಲಿಂದ ಇದರ ಅರ್ಧ 25 ಸೇರಿಸಿದ್ರೆ 12, 35. ಆಮೇಲೆ ಓಕೆ, ಈಗ ಸೂಪರ್ ಇದೆ ನೋಡಿ, ಹೋಗ್ತಾ ಇದೆ. ಶರಣ್ ಬಸವ ತಗೊಂಬೇಕಾಗಿ ಬಂತೇನು, ಅದು ಹೋಗ್ಬಿಟ್ಟು ಮೇಡಮ್ ತಗೊಂಡ್ರು ಹೋಗ್ಲಿಲ್ಲ. ಶರಣ್ ಬಸವ ತಗೊಂಡ್ರು ಓಡ್ತಿದ್ವಿ. ಓಕೆ ನೋಡಿ, ಈಗ ಎರಡು ರೇಂಜ್ ಸೇಮ್ ಆಯ್ತು. 110, 112, 112. 6 ಪಾಯಿಂಟ್ ಗೋವಿಂದ, 12 ಪಾಯಿಂಟ್ ಸಿಕ್ಕಿ ಆಯ್ತು. ನಾವು ರೀಟೆಸ್ಟ್ ಮಾಡೋರು, ಸೇಫ್ ಪ್ಲೇಯರ್ಸ್ ರೀಟೆಸ್ಟ್ ವೆಯ್ಟ್ ಮಾಡೋಣ. ಸೇಫ್ ಪ್ಲೇಯರ್ಸ್ ರೀಟೆಸ್ಟ್ ವೆಯ್ಟ್ ಮಾಡೋಣ. ಮೇಡಮ್ 10 ಪಾಯಿಂಟ್ಸ್ ಬಂದಿತ್ತು. $125.50 plus $97.50. 111. Okay. $118 ಕಂಪ್ಲೀಟ್. ಬೈ ಎಂತ ಸರ್, ಯಾಕೆ ಸರ್ ಅಷ್ಟು ಐಎಲ್ ಬೈ ಮಾಡ್ತೀರಿ ಕೃಷ್ಣ ಸರ್, ಯಾಕೆ? ಯಾವತ್ತು ನಾವು ಬೈ ಲೋನ್ ಅಲ್ಲಿ ಮಾಡ್ಬೇಕಲ್ಲ ಸರ್. ಈಗ ನೀವು ರಿಸ್ಕ್ ಯಾಕೆ ತಗೊಳಕ್? ನಾನು ಹೇಳಿದ ರಿಸ್ಕಿ ಪ್ಲೇಯರ್ಸ್ ಗೆ 106, 88 ಸ್ಟಾಪ್ ಲಾಸ್. 88 ಸ್ಟಾಪ್ ಲಾಸ್ ಅಂದಾಗ್ಲೇ ಇಲ್ಲೇ ನೋಡಿ, 108 ಅಂತ ಹೇಳಿದಾಗ ಎಷ್ಟಾಯ್ತು? 20 ಪಾಯಿಂಟ್ ಬಂದಿತ್ತು ಸ್ಟಾಪ್ ಲಾಸ್. ಈಗ ನಿಮಗೆ 30 ಪಾಯಿಂಟ್ ಸ್ಟಾಪ್ ಲಾಸ್ ಬರುತ್ತೆ. ನೀವ್ ಯಾಕೆ ಇಲ್ಲಿ ತಕೊಂಡ್ರಿ 118 ಮೇಲೆ? ಆ ರಿಸ್ಕ್ ನೀವು ಇಲ್ಲಿ ತಕೊಂಡಿದ್ರೆ 10 ಪಾಯಿಂಟ್ ಸ್ಟಾಪ್ ಲಾಸ್ ಕಮ್ಮಿ ಆಗ್ತಿತ್ತಲ್ಲ.
ನೀವು ಎಂಟ್ರಿ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಬೇಕು ಸರ್. ಸ್ವಲ್ಪ ಗಮನ ಕೊಡಿ ಎಂಟ್ರಿ ಹತ್ರ. ರಾಂಗ್ ಎಂಟ್ರಿ ಮತ್ತೆ ನಮ್ಮನ್ನ ಲಾಕ್ ಮಾಡಿಬಿಡುತ್ತೆ. ನೀವು ಮಾತ್ರ ಸ್ಟಾಪ್ ಲಾಸ್ ಅನ್ನ 98 ತಂದಿಡಿ ಸರ್. 98 ತಂದಿಡಿ ಸ್ಟಾಪ್ ಲಾಸ್ ಅನ್ನ. 20 ಪಾಯಿಂಟ್ಸ್ ಎಲ್ಲ ಇಡಿ. ಇದೀಗ ಒಂದು ಬ್ರೇಕ್ ಕೊಡೋಂಗಿದೆ, ನೋಡೋಣ. ಬ್ರೇಕ್ಔಟ್ ಟ್ರೇಡರ್ಸ್ ಗಳು ಮಾತ್ರ ಬ್ರೇಕ್ ಹೋಗಿ, ಬಾಕಿಯವರು ವೇಟ್ ಮಾಡಿ ಸರ್. ರೀಟೆಸ್ಟ್ ತಗೊಳ್ಳೋಣ. ಸೂಪರ್. ಈಗ ಬಂತು ನೋಡಿ 24, 25. ಸೂಪರ್. 32. ಹೋಲ್ಡ್ 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 ಹೋಲ್ಡ್. ಮುಂತನ್ನಿ, ಸ್ಟಾಪ್ ಲಾಸ್ ಮುಂತನ್ನಿ. ಸ್ಟಾಪ್ ಲಾಸ್ ಮುಂತನ್ನಿ ಅದು ಎಕ್ಸಿಟ್ ಮಾಡಿ. ಸ್ಟಾಪ್ ಲಾಸ್ ಮುಂತನ್ನಿ ಅವ್ರು ಎಕ್ಸಿಟ್ ಮಾಡಿ. ಸ್ಟಾಪ್ ಲಾಸ್ ಮುಂತನ್ನಿ ಅಥವಾ ಎಕ್ಸಿಟ್ ಮಾಡಿ. $20 ಪಾಯಿಂಟ್ಸ್ ಬಂದಿದೆ. ಸೂಪರ್ ಬಂದಿದೆ. 47. ವಾಹ್. 2 ಟಾರ್ಗೆಟ್ ಬಂದಿತ್ತು. ಸೂಪರ್. 55 ವರೆಗೆ ಬರುತ್ತೆ ಮಾತ್ರ. 55 ವರೆಗೆ ಬರುತ್ತೆ. ಮುಂದೆ ಹಿಂದೆ. ಸ್ಟಾಪ್ ಲಾಸ್ ಅನ್ನು ಮುಂತನ್ನಿ. ಸ್ಟಾಪ್ ಲಾಸ್ 124 ತಂದಿಡಿ. ಸ್ಟಾಪ್ ಲಾಸ್ 124 ತಂದಿಡಿ. ಸೂಪರ್. ಗುಡ್ 47. ಸೂಪರ್. ಈಗ 20 ಪಾಯಿಂಟ್ ಸೇಫ್ ಮಾಡ್ಕೊಳ್ಳಿ. 34 ತಂದಿಡಿ. ಇದರ ಹೈ 30 ಇದೆ. ರಮೇಶ್ ಸರ್, ವೆಲ್ಕಮ್ ಸರ್. ಏನೇ ಚಾಟ್ ಇದ್ರು ಸರ್ ನೀವು ಟೆಲಿಗ್ರಾಮ್ ಅಲ್ಲಿ ಮಾತಾಡಿ. ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಇಲ್ಲಿ ನಾವು ವಾಯ್ಸ್ ಅಲ್ಲಿ ಮಾತಾಡ್ತೀವಿ, ಸ್ಕ್ರೀನ್ ಚೇಂಜ್ ಮಾಡಕ್ ಆಗಲ್ಲ. ಸೊ ಏನೇ ಇದ್ರು ನೀವು ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. 34 ತಂದಿಟ್ರಾ ನೋಡಿ. ಆಲ್ರೆಡಿ ಈಗ 108 ಅಲ್ಲಿ ತಗೊಂಡವ್ರಿಗೆ 18, 28, 38 30 ಪಾಯಿಂಟ್ಸ್ ಬಂದಿದೆ. 35 ಪಾಯಿಂಟ್ಸ್ ರನ್ನಿಂಗ್ ಅಲ್ಲಿದೆ. ಸೂಪರ್. $53 ಟಚ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಒಂದೊಂದು ಕ್ಲಿಯರ್. ಹೋಲ್ಡ್ ಮಾಡೋರು ಹೋಲ್ಡ್ ಮಾಡಿ. ಇದು ಇಲ್ಲಿವರೆಗೆ ಬರಬೇಕು. ಅದು ನಿಮ್ಮ ರಿಸ್ಕ್ ಅಪೆಟೈಟ್ 81 ವರೆಗೆ ಬರಬೇಕು. 22,081 ವರೆಗೆ ಬರಬೇಕು ಮಿನಿಮಮ್. ಆದ್ರೆ ಒಂದು ರೀಟೆಸ್ಟ್ ಮಾಡಿ, ಅದನ್ನು ಹೇಳ್ತೀನಿ. ನಮ್ಮನ್ನ ರೀಟೆಸ್ಟ್ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗಿ ಹೆಂಗ್ ಹೋಗಕ್ಕಾಗತ್ತೆ? ಅದಕ್ಕೆ ನಾವೆಲ್ಲ ಬೇಡವಾ? ಈಗ ಒಂದ್ಸಲಿ ಬಿಟ್ಟು ಮತ್ತಿರ್ಗ ತಕೊಳ್ಳಿ ಅಷ್ಟೇ. $42. ಇಲ್ಲಿ ಝೋನ್ ಬ್ರೇಕ್ ಆಗ್ಬೋದು. ಇದೇ ಕ್ಯಾಂಡಲ್ ಝೋನ್ ಬ್ರೇಕ್ ಆಗ್ಬೇಕು. ಆಗ್ತಾನ ನೋಡೋಣ. ಸೂಪರ್ ಆಗ್ತಾ ಇದೆ, ಬಟ್ ಪ್ರೀಮಿಯಂ ಬರ್ತಾ ಇಲ್ಲ. ಅದು ಜಸ್ಟ್ ಟ್ರಯಲ್ ಸರ್. 10 ಪಾಯಿಂಟ್ ಅಲ್ಲೇ ಇಟ್ಟಿದ್ದೆ, ಅಲ್ಲೇ ಕ್ಲೋಸ್ ಆಗಿದೆ. ನಾನು ಟ್ರಯಲ್ಗೆ ಹಾಕಿದ್ದೆ 10 ಪಾಯಿಂಟಿಗೆ. ಯಾಕೆಂದ್ರೆ ದೊಡ್ಡ ಲಾಟ್ ಹಾಕಿ ಮತ್ತೆ ನಾಳೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ. ಅದಕ್ಕೊಂದ್ಸಲ ಚೆಕ್ ಮಾಡೋಣ ಅಂತ ಹೇಳಿ 2 ಲಾಟ್ ಅಲ್ಲಿ ಮಾಡಿದ್ದೆ. 2 ಲಾಟ್ ಅಲ್ಲಿ ನಾನು ಮಾಡಿದ್ದು ನೋಡಿ. 2 ಲಾಟ್ ಅಲ್ಲಿ ಮಾಡಿದ್ದು ರೋಬೋ ಆರ್ಡರ್. ಇಲ್ಲಿ ಬರ್ತಿದೆ ನೋಡಿ, ರೋಬೋ ಆರ್ಡರ್ ಅಂತ. 2 ಲಾಟ್ ಅಲ್ಲಿ ಮಾಡಿದ್ದು. 2 ಲಾಟ್ ಅಲ್ಲಿ 10 ಪಾಯಿಂಟ್ಸ್ ಎಕ್ಸಾಕ್ಟ್ಲಿ ಅದು ಎಕ್ಸಿಟ್ ಆಯ್ತು. 112 ಎಕ್ಸಿಟ್ ಆಗಿ ಟ್ರಯಲ್ ಮಾಡಿದಷ್ಟೇ. ಹೋಲ್ಡ್ ಅಲ್ಲಿ ಇದಾನೆ. ನೋಡೋಣ. ಝೋನ್ ಬ್ರೇಕ್ ಆಗ್ಬೇಕು. ರೋಬೋ ಆರ್ಡರ್ ಅಲ್ಲೇ ಸರ್. ಇಂಟ್ರಾಡೇ ತೆಗೆದು ಸ್ಮಾರ್ಟ್ ಆರ್ಡರ್ಸ್ ಅಂತ ಇದೆಲ್ಲ, ಸ್ಮಾರ್ಟ್ ಆರ್ಡರ್ಸ್ ಅಲ್ಲಿ ಇದೆ. 45. ಸೂಪರ್. 47, 48,
ಗುಡ್. ಕಮಾನ್ 55 ಮಾರೆ ಬಂದು ಬಿಡಲು ಮುಗೀತಲ್ಲ. ಎಸ್ ಕಮಾನ್ ಕಮಿಂಗ್ ಬಂದ. ಸೂಪರ್ ಸರ್. 56ಗೆ ಬಿಡಿ, 55ಗೆ ಬಿಡಿ, ಒಂದ್ಸಲಿ ಬಿಡಿ. 55ಗೆ ಬಿಡಿ. 155, 153, 154 ವರೆಗೆ ಬಂದಿದ್ದಾನೆ. 155 ಬಿಟ್ಟು ಬಿಡಿ. ಎಸ್ 57. ಸೂಪರ್. ಎಸ್ ಸರ್, ಗುಡ್. ವಾ ಸೂಪರ್, ಹೋಗ್ತಾನೆ ಇದ್ದಾನೆ. ವಾ 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 ಒಳ್ಳೆ ಟ್ರೇಡ್. ರಿಸ್ಕ್ ತಗೊಂಡವ್ರಿಗೆ ಸೂಪರ್ ಟ್ರೇಡ್. ರಿಸ್ಕ್ ತಗೊಂಡವ್ರಿಗೆ ಸೂಪರ್ ಟ್ರೇಡ್.